ಹೆಲೋ ಫ್ರೆಂಡ್ಸ್, ನಮ್ಮ ಚಾನಲ್ ಲೈಫ್ ಟು ಎಕ್ಸ್ಪೀರಿಯನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಪ್ರಾಡಕ್ಟ್ನ ರಿವ್ಯೂ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈಗಾಗಲೇ ನಾವು ಅನೇಕ ವೀಡಿಯೋಸ್ನ ಮಾಡಿದ್ದೀವಿ. ಅದರಲ್ಲಿ ಅನೇಕ ವೀಡಿಯೋಸ್ ಟ್ರಾವೆಲಿಂಗ್ದಾಗಿದ್ದು, ಕೆಲವು ವೀಡಿಯೋಸ್ ನಾವು ಪ್ರಾಡಕ್ಟ್ ರಿವ್ಯೂ ಸಹ ಮಾಡಿದ್ದೀವಿ. ಪ್ರಾಡಕ್ಟ್ ರಿವ್ಯೂ ಮಾಡಿದಾಗ ಎಷ್ಟೊಂದು ಜನ ನಮಗೆ ಇದು ಹೆಲ್ಪ್ಫುಲ್ ಆಗಿದೆ ಅಂತ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ ನಮಗೆ ತಿಳಿಸಿದ್ದಾರೆ. ಇದರಿಂದ ನಾವು ತುಂಬ ಖುಷಿಯಾಗಿದ್ದೀವಿ. ಜೊತೆಗೆ ಈಗ ಇನ್ನೊಂದು ಹೊಸ ಪ್ರಾಡಕ್ಟ್ನ ನಾವು ತೊಗೊಂಡಿರೋದ್ರಿಂದ ಅದನ್ನು ರಿವ್ಯೂ ಮಾಡ್ತಾ ಇದ್ದೀವಿ. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ಕ್ಲಿಯರ್ ಲೈನ್ ಅವರ ಡೋ ಮೇಕರ್. ಇದು ಆಟೋಮ್ಯಾಟಿಕ್ ಆಗಿರುವಂಥ ಎಲೆಕ್ಟ್ರಿಕ್ ಆಟ ನೀಡರ್ ಆಗಿದೆ. ಇದು ನಾವು ಏನಕ್ಕೆ ತಗೊಂಡ್ವಿ ಅಂತ ಹೇಳಿದ್ರೆ, ಲೇಡೀಸ್ಗೆ ತುಂಬ ಜನಕ್ಕೆ, ವರ್ಕಿಂಗ್ ವುಮೆನ್ ಆಗಿರೋರಿಗೆ ತುಂಬ ಹೆಲ್ಪ್ಫುಲ್ ಆಗಿರೋವಂಥ ಒಂದು ಪ್ರಾಡಕ್ಟ್ ಇದು. ಈಗ ನಾವು ಫಸ್ಟ್ ಯಾವುದೋ ಒಂದು ಪ್ರಾಡಕ್ಟ್ನ ತಗೋತೀವಿ ಅಂತ ಹೇಳಿದ್ರೆ ಅದರಲ್ಲಿ ಏನೇನು ಫೀಚರ್ಸ್ ಇದೆ ಅನ್ನೋದನ್ನ ನೋಡ್ತೀವಿ. ಜೊತೆಗೆ ಅದು ನಮ್ಮ ಬಜೆಟ್ನಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾವು ತುಂಬ ಸರ್ಚ್ ಮಾಡಿದ್ವಿ. ಸೊ ಅಮೆಝಾನ್ ಹಾಗೂ ಫ್ಲಿಪ್ಕಾರ್ಟ್ನಲ್ಲಿ ನಾವು ತುಂಬ ಸರ್ಚ್ ಮಾಡಿದ ನಂತರ ಈಗ ಬಿಗ್ ಬಿಲಿಯನ್ ಡೇಸ್ ಆಫರ್ ನಡೀತಾ ಇರೋದ್ರಿಂದ ನಮಗೆ ಈ ಒಂದು ಪ್ರಾಡಕ್ಟ್ ಕಡಿಮೆ ಬೆಲೆಯಲ್ಲೇ ಸಿಕ್ಕಿದೆ. MRP ಬಂದುಬಿಟ್ಟು 4600 ಎಬೋ ಇದ್ದು ನಮಗೆ ಈ ಆಫರ್ನಲ್ಲಿ 4100 ರುಪೀಸಿಗೆಲ್ಲ ಈ ಪ್ರಾಡಕ್ಟ್ ಸಿಕ್ಕಿದೆ. ನಾನು ಹೇಳ್ದಂಗೆ ಮೊದಲಿಗೆ ನಾವು ಇದನ್ನು ಇದ್ರ ಬಜೆಟ್ನ ನಾವು ಕನ್ಸಿಡರ್ ಮಾಡ್ಕೋತೀವಿ. ಹಾಗೆ ಫಸ್ಟು ನಾವು ಇದನ್ನು ನೋಡಿದ್ದು ಈ ಬಜೆಟ್ನಲ್ಲಿ ನಮಗಿದು ಏನೇನು ಫೀಚರ್ಸ್ನ ಕೊಡುತ್ತೆ ಅಂತ. ಮೇಯ್ನ್ಲಿ ಇದು ನಮಗೆ ಆಟನ ಪ್ರಿಪೇರ್ ಮಾಡಿ, ಅಂದರೆ ಡೋ ಮೇಕರ್ ಅಂತಲೇ ಇದನ್ನು ಹೇಳ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಡೋಸ್ನ ಮಾಡಲಿಕ್ಕೆ ಇದನ್ನ ಯೂಸ್ ಮಾಡ್ಕೋಬೋದು. ನಾವು ಬರೀ ಚಪಾತಿಗೆ ಮಾತ್ರ ಅಲ್ಲ, ಒಂದು ಸತಿ ಹೋಳಿಗೆ ಮಾಡುವಾಗ ಅಥವಾ ಮೈದಾ ಹಿಟ್ಟಿನಿಂದ ಪೂರಿ ಮಾಡುವಾಗ ಅಥವಾ ಬೇರೆ ಬೇರೆ ಥರ ಹಿಟ್ಟನ್ನು, ಅಂದರೆ ಡೋ ಪ್ರಿಪೇರ್ ಮಾಡಲಿಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೀವು ಜಸ್ಟ್ ಆಟನ ನೀಡ್ ಮಾಡಲಿಕ್ಕೆ ಅಂತಲೇ ಯೂಸ್ ಮಾಡ್ತಿದ್ದೀರಾ, ಡೋ ಮೇಕರ್ ಅಂತಲೇ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಹೋಮ್ ಅಪ್ಲಯನ್ಸಸ್ ಅಂತಲೇ ಹೇಳ್ಬೋದು. ಇದರ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಮಿಕ್ಸರ್ ಶೇಪಿನ ಮೆಷಿನ್ ಇದೆ. ಇದ್ರ ಜೊತೆಗೆ ನಮಗೆ ಒಂದು ಬೌಲ್ ಸಿಕ್ಕತ್ತೆ. ಈ ಬೌಲ್ ಬಂದುಬಿಟ್ಟು ಐದರ್ ನಾನ್ ಸ್ಟಿಕ್ ಆಗಿರ್ಬೋದು ಅಥವಾ ಸ್ಟೇನ್ಲೆಸ್ ಸ್ಟೀಲ್, ಎರಡು ಆಪ್ಷನಲ್ಲೂ ಸಿಕ್ಕತ್ತೆ. ನೀವು ಯಾವುದನ್ನು ಬೇಕಾದರೂ ಪ್ರಿಫರ್ ಮಾಡಿ ತೊಗೋಬೋದು. ಜೊತೆಗೆ ಇದರಲ್ಲಿ ಮೆಷರಿಂಗ್ ಬೌಲ್ ಸಹ ಸಿಕ್ಕತ್ತೆ. ಸೊ 1:2 ರೇಷೋದಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋತೀವಿ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ಕಿನ ಬ್ಲೇಡ್. ಇದು ತುಂಬ ಡ್ಯೂರಬಲ್ ಆಗಿದೆ ಮತ್ತು ಸಖತ್ತು ಸ್ಟ್ರಾಂಗ್ ಪ್ಲಾಸ್ಟಿಕ್ ಅಂತಲೇ ಹೇಳ್ಬೋದು. ಇದು ಬ್ರೇಕ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಸೊ ಓನ್ಲಿ ಒನ್ ಬ್ಲೇಡ್. ಇದನ್ನು ನಾವು ಬೌಲಲ್ಲಿ ಈ ರೀತಿ ಫಿಕ್ಸ್ ಮಾಡಿಕೊಂಡು ಜಸ್ಟ್ ಡೈರೆಕ್ಟಾಗಿ ಇದರಲ್ಲಿ ಹಾಕಿಬಿಟ್ಟು ಮಾಡ್ಬೋದು. ಜೊತೆಗೆ ಇದರ ಲಿಡ್ ನೋಡ್ಬೋದು. ಇದರ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಇಲ್ಲಿ ಡಬಲ್ ಲಿಡ್ ಇದೆ ಇದರಲ್ಲಿ. ಓಕೆ, ಸೊ ಡಬಲ್ ಲಿಡ್ ಅಂತ ಹೇಳಿದ್ರೆ ನೀವು ಒಂದ್ಸತಿ ಇದಕ್ಕೆ ಆಟನ ಹಾಕಿದ್ಮೇಲೆ ಹೀಗೆ ಫಿಕ್ಸ್ ಮಾಡ್ತೀರಾ ಅಲ್ವಾ, ಮಾಡಿದ್ಮೇಲೆ ಇನ್ ಕೇಸ್ ನಿಮಗೆ ವಾಟರ್ನ ಹಾಕಿ ಇಲ್ಲಿ ಅಕಸ್ಮಾತ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅಂದರೆ ವಾಟರ್ನ ಹಾಕಿ ಮತ್ತೆ ಇದನ್ನು ನಾವು ಕ್ಲೋಸ್ ಮಾಡ್ಕೋಬೋದು. ಮೇಯ್ನ್ಲಿ ಇದು ಅಫೋರ್ಡಬಲ್ ಆಗಿದೆ. ನೆಕ್ಸ್ಟ್ ಇದ್ರ ಜೊತೆಗೆ ಇದರಲ್ಲಿ ಈ ಮೆಷಿನ್ ಏನಿದೆ ಅಲ್ಲ, ವರ್ಕ್ ಆಗ್ತಾ ಇರುವಾಗ ಸ್ಲಿಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ನೋ ಸ್ಲಿಪ್ ಬೇಸ್ ಸಹ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ರಬ್ಬರಿನ ಸ್ಲಿಪ್ಸ್ ಇದೆ, 4 ಬೇಸ್ ಪಾಯಿಂಟ್ಸ್ ಸಹ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಎಲ್ಲೇ ಪ್ಲೇಸ್ ಮಾಡಿದ್ರೂ ಇದು ಸ್ಲಿಪ್ ಆಗೋದಿಲ್ಲ. ಜೊತೆಗೆ ಇದರಲ್ಲಿ ಡಿಸೈನ್ನ ಹೇಗಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಬ್ಲೇಡ್, ನಮ್ಮ ಬೌಲಿನ ಬ್ಲೇಡ್ಸ್ನ ಇದು ಇಲ್ಲಿ ಲಾಕ್ ಮಾಡ್ಕೊಳ್ಳುತ್ತೆ. ಸೊ 4 ಸ್ಟ್ಯಾಂಡ್ಸ್ ಇದೆ, ಇದರಲ್ಲಿ ಲಾಕ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಲಾಕ್ ಮಾಡೋದೇ ಈ ಪಾರ್ಟ್. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾಬ್, ಇಲ್ಲಿ ಆನ್ ಆಫಿಂದ ಇಲ್ಲಿ ಎಷ್ಟಿದೆ, ಇಲ್ಲಿ 5, 10, 15 ಮಿನಿಟ್ಸ್ ಆಟೋಮ್ಯಾಟಿಕ್ ಟೈಮರ್ ಸಹ ಇಲ್ಲಿ ನಾವು ಸೆಟ್ ಮಾಡ್ಕೋಬೋದು. ಅಂದರೆ ಇವಾಗ ನಿಮಗೆ ಏನಾದರೂ ಹಿಟ್ಟು 5 ಮಿನಿಟ್ಸ್ನಲ್ಲೇ, ಸ್ವಲ್ಪ ಹಿಟ್ಟಿದೆ ಅದರಲ್ಲಿ 5 ಮಿನಿಟ್ಸ್ನಲ್ಲೇ ಆಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ಯು ನೀಡ್ ಟು ಆನ್ ಟು 5. ಇಲ್ಲಿ 5ಗೆ ನೀವು ಸೆಟ್ ಮಾಡ್ಕೊಂಬಿಟ್ರೆ ಟೈಮರ್ ಆಗ್ತಾ ಇದೆ ಅಂದರೆ ಆಟೋಮ್ಯಾಟಿಕಲಿ ಅದು ಲಾಸ್ಟಿಗೆ 5 ಮಿನಿಟ್ಸ್ ಆದ ತಕ್ಷಣ ಇಲ್ಲಿ ಆಫ್ ಆಗಿಬಿಡುತ್ತೆ. ಸೊ ಅಪ್ ಟು 15 ಮಿನಿಟ್ಸ್ ಯು ಕ್ಯಾನ್ ಸೆಟ್ ದ ಟೈಮರ್. ಸೊ ಇದರದ್ದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ಸೊ ಇವಾಗ ನೋಡೋಣ. ನೋಡಿ, ಇದು ಬೌಲ್ ಇದೆಲ್ಲ, ಈ ಬೌಲ್ನಲ್ಲಿ ನಾನು ಬ್ಲೇಡ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ.
ಹಾಕೊಂಡ್ಮೇಲೆ ಇದನ್ನು ಪ್ಲೇಸ್ ಮಾಡಬೇಕು ಮಿಕ್ಸರ್ ಮೇಲೆ. ಈಗ ಫಿಕ್ಸ್ ಆಗಿದೆ. ನಾನು ಹೇಳಿದ ಹಾಗೆ ಇದರಲ್ಲಿ 1:2 ತೊಗೋಬೇಕು. ನಾನೀಗ 1 ಕಪ್ ಮತ್ತು 2 ಕಪ್ಸ್ ಆಟ ಹಾಕಿದ್ದೀನಿ. ಇದು ಹಾಕಿದ ನಂತರ ನಮಗೆ ಡಬಲ್ ಲಾಕ್ ಕಪ್ಸ್ ಇದಲ್ಲ, ಸೊ ಇವಾಗ ನಾನು ಇದನ್ನು ಕವರ್ ಮಾಡ್ಕೊತಾ ಇದ್ದೀನಿ. ಈಗ ಪ್ಲೇಸ್ ಮಾಡಿಕೊಂಡೆ. ನೋಡಿ ಇದನ್ನು ಲಾಕ್ ಮಾಡೋದು ಈ ಥರ. ಈಗ ಇದು ಲಾಕ್ ಆಗಿದೆ. ನೆಕ್ಸ್ಟ್ ಈಗ ಇದಕ್ಕೆ 1 ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸೊ ನೀಡ್ ಮಾಡೋಷ್ಟೊತ್ತಿಗೆ ನೀವು ಆಯಿಲ್ ಬೇಕಾದರೂ ಹಾಕ್ಕೋಬೋದು. ಇವಾಗ ನಾನು ಇದನ್ನು ಲಾಕ್ ಮಾಡಿದ್ದೀನಿ. ಇಟ್ಸ್ ಕ್ಲೋಸ್ಡ್. ಇಲ್ಲಿ ನೋಡಿ ಆನ್ ನಾಬ್ ಇದೆಲ್ಲ, ಇದನ್ನು ನಾನೀಗ 5 ಮಿನಿಟ್ಸಿಗೆ ಸೆಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀರು ಬೇಕಂದರೆ ಸಹ ಮಧ್ಯದಲ್ಲಿ ನೀವು ಹಾಕೊಳ್ಳೋ ಆಪ್ಷನ್ ಇದೆ. ಸೊ ಇವಾಗ 5 ಮಿನಿಟ್ಸ್ ಆಗಿದೆ. ಓಪನ್ ಮಾಡಿ ನೋಡೋಣ. ತೆಗಿತಾ ಇದ್ದೀನಿ. ಈಸಿಯಾಗಿ ನಾವು ಬ್ಲೇಡ್ನ ಸಹ ತೆಕ್ಕೊಬೋದು. ಕ್ಲೀನಿಂಗ್ ಸಹ ಈಸಿಯಾಗಿ ಆಗುತ್ತೆ. ನಮಗೆ ಯಾವ ಹದಕ್ಕೆ ಬೇಕೋ ಆ ಥರ ಮಾಡ್ಕೋಬೋದು. ನಾವು ಸ್ವಲ್ಪ ತೆಳುವೇ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಸ್ಟೋರ್ ಮಾಡಿ ಸಹ ಇಟ್ಕೋಬೋದು. ಜೊತೆಗೆ ನೋಡಿ ಇದನ್ನ ಕ್ಲೀನಿಂಗ್ ಸಹ ಈಸಿಲಿ ನಾವು ಬ್ಲೇಡ್ ತಕ್ಕೋಬೋದು. ಇದನ್ನು ಫುಲ್ ರಿಮೂವ್ ಮಾಡಿಬಿಟ್ಟು ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಆಪ್ಷನ್ ಕೊಡುತ್ತೆ ಈ ಮೆಷಿನ್. ಜೊತೆಗೆ ಮಿಷಿನ್ ಜೊತೆಗೆ ನಮಗೆ ವಾರಂಟಿ ಕಾರ್ಡ್ ಸಹ ಸಿಕ್ಕತ್ತೆ. 1 ಇಯರ್ ವಾರಂಟಿ ಇರುತ್ತೆ. ಆದರೆ ಇದು ಅಕಾರ್ಡಿಂಗ್ ಟು ಮ್ಯಾನ್ಯುಯಲ್ ಕರೆಕ್ಟ್ ವೋಲ್ಟೇಜ್ನಲ್ಲಿ ಯೂಸ್ ಮಾಡಿ ಏನಾದರೂ ತೊಂದರೆ ಆದರೆ ಮಾತ್ರ ಅದನ್ನ ಯೂಸ್ ಮಾಡ್ಕೋಬೋದು. ಜೊತೆಗೆ ಏನಾದರೂ ಪಾರ್ಟ್ ಮಿಸ್ಸಿಂಗ್ ಇದೆ ಅಂತ ಹೇಳಿದ್ರೆ ನೀವು ಇದನ್ನ ರೀಪ್ಲೇಸ್ ಮಾಡ್ಕೋಬೋದು. ಸೊ ಇದು ಯೂಸರ್ ಮ್ಯಾನ್ಯುಯಲ್ ಸಹ ಕೊಟ್ಟಿರ್ತಾರೆ. ಇದರಲ್ಲಿ ಫುಲ್ ಡೀಟೇಲಾಗಿ ಎಲ್ಲದಕ್ಕೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಲೈಕ್ ಅಂದರೆ ನಮ್ಮ ಟೈಮರ್ ಹೇಗೆ ಸೆಟ್ ಮಾಡ್ಕೋಬೇಕು, ಬ್ಲೇಡ್ ಹೇಗೆ ಫಿಕ್ಸ್ ಮಾಡಬೇಕು, ಇದನ್ನು ಹೇಗೆ ಅಟ್ಯಾಚ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇನ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ವರ್ಕಿಂಗ್ ವುಮೆನ್ ಅವರಿಗೆಲ್ಲ ಬೆಳಗ್ಗೆ ಬೇಗ ಎದ್ದು ಅಂದರೆ ಇದನ್ನೇ ನೀಡ್ ಮಾಡ್ಕೊತ ಕೂತ್ಕೊಳ್ಳೋದನ್ನು ಇದು ಅವಾಯ್ಡ್ ಮಾಡಿಸುತ್ತೆ. ಜೊತೆಗೆ ಇತ್ತೀಚಿನ ಕಾಲದಲ್ಲಿ ಎಷ್ಟೊಂದು ಜನ ಲೇಡೀಸ್ಗೆ ಶೋಲ್ಡರ್ ಪೇಯ್ನ್ ಅಂತೆಲ್ಲ ಹೇಳ್ತಾರೆ. ಸೊ ಕೈ ನೋವೆಲ್ಲ ಇದ್ದವರು ಆರಾಮ್ಸೆ ಇದನ್ನು ಯೂಸ್ ಮಾಡ್ಕೊಬೋದು. ಮೇನ್ಲಿ 2 ಅಡ್ವಾಂಟೇಜ್ ಇದೆ ಇದರಲ್ಲಿ. ಮತ್ತು ಮೆಟೀರಿಯಲ್ ಮಾತ್ರ ತುಂಬಾ ಸಖತ್ ಚೆನ್ನಾಗಿದೆ. ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಮಗೆ 2 ಆಪ್ಷನ್ ಸಿಗುತ್ತೆ. ಒಂದು ಸ್ಟೇನ್ಲೆಸ್ ಸ್ಟೀಲಿನ ಸಹ ನಾವು ನೋಡಿದ್ದೀವಿ. ಅದು ಸಹ ತುಂಬ ಚೆನ್ನಾಗಿರೋ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ನಾನ್ ಸ್ಟಿಕ್ಕಿನ ಬೌಲ್ ನಮಗೆ. ಸೊ 2 ಆಪ್ಷನಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಸಹ ಮಾಡ್ಕೋಬೋದು. ನೋಡಿದ್ರಲ್ಲ ನಮ್ಮ ಆಟ ಮೇಕರ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಸಹ ನಾವು ರಿವ್ಯೂ ಮಾಡಿ ತೋರಿಸಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಇನ್ನು ಈ ಥರ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೇನಾದರೂ ರಿವ್ಯೂಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.